ಜೂನ್ 2ನೇ ತಾರೀಕು ಬೆಳಗಿನ ಜಾವ 2:26 ಗುರು ತನ್ನ ಪತನ ಬದಲಾಯಿಸ್ತಾನೆ. ಅಂದರೆ ಮಂಗಳವಾರ ದಿವಸ ಮಿಥುನ ರಾಶಿಯಿಂದ ತನ್ನ ಉಚ್ಚ ರಾಶಿಯಾದ ಕಟಕ ರಾಶಿಗೆ ತನ್ನ ಪತನ ಬದಲಾಯಿಸ್ತಾನೆ. ಮಕ್ಕಳಾಗಿಲ್ಲ ಅಥವಾ ಮದುವೆ ಆಗಿಲ್ಲ ಅಥವಾ ಏನೋ ಮನೆ ತಗೋಬೇಕು ಅಂದ್ಕೊಂಡಿರ್ತಾರೆ. ಈ ಎಲ್ಲ ಕಾರ್ಯಗಳಿಗೂ ಕೂಡ ಒಂದು ಗ್ರೀನ್ ಸಿಗ್ನಲ್ ಸಿಗ್ದಂಗೆ ಈ ಸಮಯದಲ್ಲಿ ಯಾವುದೇ ಕೆಲಸಗಳು ಮಾಡಿದ್ರು ಕೂಡ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ಸೊ ಆಸೆಗಳೆಲ್ಲನೂ ಕೂಡ ನೆರವೇರಿಸ್ಕೊಳ್ಳೋಕ್ಕೆ ಉತ್ತಮವಾದ ಸಮಯ ಇದು. ನಿಮ್ಮ ಜೀವನದಲ್ಲಿ ಇಷ್ಟು ದಿನಗಳ ಕಾಲ ಕೆಟ್ಟದ್ದು ಒಳ್ಳೆಯದು ಎರಡೂ ಕೂಡ ನಡೀತಾ ಇರುತ್ತೆ ಅಂತ ಅಂದ್ಕೊಳ್ಳಿ. ಸೊ ಇನ್ನು ಮುಂದಕ್ಕೆ ಒಳಿತನ್ನ ಜಾಸ್ತಿ ನೀವು ನೋಡಬಹುದು. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವ ವಿದ್ಯಾನಾಂ ಹಯಗ್ರೀವ ಉಪಾಸ್ಮಹೆ. ನನ್ನ ಸಮಸ್ತ ತತ್ವಮಸಿ ಚಾನಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ಇವತ್ತಿನ ವಿಶೇಷವಾದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ವಿಶೇಷವಾದ ಕಾರ್ಯಕ್ರಮ ಅಂತಂದರೆ ನೋಡಿ, ಜೂನ್ 2ನೇ ತಾರೀಕು ಗುರು ತನ್ನ ಪತನ ಬದಲಾಯಿಸ್ತಾ ಇದ್ದಾನೆ. ಅಂದರೆ ಮಿಥುನ ರಾಶಿಯಿಂದ ತನ್ನ ಉಚ್ಚ ರಾಶಿಯಾದ ಕಟಕ ರಾಶಿಗೆ ತನ್ನ ಪತನ ಬದಲಾಯಿಸ್ತಾ ಇರೋದ್ರಿಂದ ಸೊ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪ್ರಭಾವ ಬೀರುತ್ತೆ ಅನ್ನೋದನ್ನ ಇವತ್ತಿನ ಸಹ ನಾವು ನೋಡೋಣ. ಸೊ ಮೊದಲನೇದಾಗಿ ಯಾವ ದಿನಾಂಕದಲ್ಲಿ ಚೇಂಜ್ ಆಗ್ತಾ ಇದೆ ಮತ್ತು ಯಾವ ಸಮಯದಲ್ಲಿ ಚೇಂಜ್ ಆಗ್ತಿದೆ ಅಂತ ನೋಡಿದ್ರೆ, ಜೂನ್ 2ನೇ ತಾರೀಕು ಬೆಳಗಿನ ಜಾವ 2:26 ಗುರು ತನ್ನ ಪತನ ಬದಲಾಯಿಸ್ತಾ ಇದೆ. ಅಂದರೆ ಮಂಗಳವಾರ ದಿವಸ ತನ್ನ ಪತನ ಬದಲಾಯಿಸ್ತಾ ಇದ್ದಾರೆ. ಅದರಲ್ಲೂ ಮಿಥುನ ರಾಶಿಯಿಂದ ತನ್ನ ಉಚ್ಚ ರಾಶಿಯಾದ ಕಟಕ ರಾಶಿಗೆ ತನ್ನ ಪತನ ಬದಲಾಯಿಸ್ತಾನೆ. ಸೊ ಇದರಿಂದ ಏನೆಲ್ಲ ಬದಲಾವಣೆಗಳಾಗುತ್ತೆ ಅಂತ ನೋಡಿದ್ರೆ ನೋಡಿ, ಕಟಕ ರಾಶಿ ಅನ್ನೋದು ಉಚ್ಚ ರಾಶಿ ಹಾಗೂ ಜಲತತ್ವದ ರಾಶಿ ಆಗಿರೋದ್ರಿಂದ ಸಮೃದ್ಧಿಯಾದ ಮಳೆ ಬರುವಂಥದ್ದು, ಬೆಳೆ ಚೆನ್ನಾಗಾಗುವಂಥದ್ದು, ರೈತರಿಗೆ ಒಳ್ಳೆಯ ಇಳುವರಿ ಮತ್ತು ಒಳ್ಳೆಯ ಆದಾಯನೂ ಕೂಡ ಈ ವರ್ಷದಲ್ಲಿ ನೋಡ್ಬೋದು. ಅದು ತುಂಬ ಮುಖ್ಯವಾಗಿರುವಂಥದ್ದು, ತುಂಬ ಸಂತೋಷದ ವಿಷಯನೂ ಕೂಡ. ರೈತರು ಚೆನ್ನಾಗಿದ್ದಾರೆ ಅಂತಂದರೆ ದೇಶನೇ ಸಮೃದ್ಧಿಯಾಗಿರುತ್ತೆ ಅಲ್ವಾ. ಸೊ ಹಾಗಾಗಿ ರೈತರು ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ. ಎರಡನೇದಾಗಿ ಎಜುಕೇಷನ್ ಡಿಪಾರ್ಟ್ಮೆಂಟ್ಗಳಲ್ಲಿ ಒಳ್ಳೆ ಉನ್ನತ ಮಟ್ಟಕ್ಕೆ ಮಕ್ಕಳು ಚೆನ್ನಾಗಿ ಓದೋದು ಅಥವಾ ಒಳ್ಳೆಯ ಹೆಸರುಗಳು ಬರುವಂಥದ್ದು ಅಥವಾ ಇನ್ನೂ ಹೊಸ ಎಜುಕೇಷನ್ ಡಿಪಾರ್ಟ್ಮೆಂಟ್ಗಳು ಉಟ್ಕೊಳ್ಳುವಂಥದ್ದು, ಇದರಿಂದ ನಮ್ಮ ಒಂದು ಎಜುಕೇಷನ್ ಮಟ್ಟ ಬಂದು ಏರ್ತಾ ಹೋಗ್ತಾ ಇರುತ್ತೆ. ಅಂದರೆ ತುಂಬ ಉನ್ನತ ಸ್ಥಾನಕ್ಕೆ ಹೋಗುತ್ತೆ. ಹಾಗೆ ಇವಾಗ ರ್ಯಾಂಕಿಂಗ್ಸ್ ಅಂತ ತೊಗೊಂಡಾಗೂ ಅಷ್ಟೇ, ಇವಾಗ ಹೈಯೆಸ್ಟ್ ರ್ಯಾಂಕಿಂಗ್ ಅಂತ ಬಂದಾಗ ಒಂದು 90% ನಿಂತ್ಕೊಂತು ಅಂದರೆ ಇದು ಇನ್ನೊಂದು ಸ್ವಲ್ಪ ಜಾಸ್ತಿ 99% ಆ ಥರ ಒಂದು ಒಳ್ಳೆ ಪರ್ಸೆಂಟೇಜ್ ಕೂಡ ಮಕ್ಕಳು ಬರ್ತಾರೆ ಈ ವರ್ಷದಲ್ಲಿ. ಅಂದರೆ ಗುರು ಬದಲಾವಣೆಯಿಂದ ಆಗ್ತಿರೋಂಥ ಒಂದು ಒಳ್ಳೆ ಅಭಿವೃದ್ಧಿ ಅಂತ ಹೇಳ್ಬೋದು. ಇನ್ನು ಧರ್ಮ ಕಾರ್ಯಗಳು, ಯಾರೆಲ್ಲ ದೇವಸ್ಥಾನಗಳು ನಡೆಸ್ತಿದ್ದಾರೆ, ಮಠಗಳು ನಡೆಸ್ತಾ ಇದ್ದಾರೆ, ಮತ್ತು ಯಾರೆಲ್ಲ ಜ್ಯೋತಿಷಿಗಳಿದ್ದಾರೆ, ಈ ರೀತಿ ಯಾವುದಾದ್ರೂ ಧರ್ಮ ಕಾರ್ಯಗಳು, ಸ್ಪಿರಿಚುವಲ್ ಬ್ಯಾಕ್ಗ್ರೌಂಡ್ ಇರೋರೆಲ್ಲರಿಗೂ ಕೂಡ ಉನ್ನತವಾದ ಹೆಸರು ಬರುತ್ತೆ. ಹಾಗೆ ಉನ್ನತ ಮಟ್ಟಕ್ಕೂ ಕೂಡ ಹೋಗುತ್ತೆ. ಅದು ಒಂದು ಎತ್ತರವಾದ ಸ್ಥಾನಕ್ಕೂ ಕೂಡ ಹೋಗ್ತಾ ಇದೆ. ಸೊ ಇದು ಗುರು ಬದಲಾವಣೆಯಿಂದ ಆಗ್ತಿರುವಂಥ ಪ್ರಮುಖವಾದ ಒಂದು ಖುಷಿ ವಿಷಯ. ಇದ್ರ ಜೊತೆಗೆ ತುಂಬ ಜನಕ್ಕೆ ಮಕ್ಕಳಾಗಿಲ್ಲ ಅಥವಾ ಮದುವೆ ಆಗಿಲ್ಲ ಅಥವಾ ಏನೋ ಮನೆ ತಗೋಬೇಕು ಅಂದ್ಕೊಂಡಿರ್ತಾರೆ. ಈ ಎಲ್ಲ ಕಾರ್ಯಗಳಿಗೂ ಕೂಡ ಒಂದು ಗ್ರೀನ್ ಸಿಗ್ನಲ್ ಸಿಗ್ದಂಗೆ ಈ ಸಮಯದಲ್ಲಿ ಯಾವುದೇ ಕೆಲಸಗಳು ಮಾಡಿದ್ರು ಕೂಡ ಖಂಡಿತವಾಗ್ಲೂ ಒಳ್ಳೆಯದಾಗತ್ತೆ. ಆದರೆ ನಾವು ಗ್ರಹಗಳ ಸ್ಥಾನಮಾನ ಅಂತ ನೋಡೋಕ್ಕೆ ಬಂದಾಗ ಯಾವ ರಾಶಿಗೆ ಗುರು ಯಾವ ಸ್ಥಾನದಲ್ಲಿ ಬರ್ತಾನೆ, ಯಾವ ರಾಶಿ ಮೇಲೆ ತನ್ನ ದೃಷ್ಟಿನ ಬಿಟ್ಟಿದ್ದಾನೆ, ಇದರಿಂದ ಏನೆಲ್ಲ ಪ್ರಭಾವ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ಇವತ್ತಿನ ದಿವಸ ನೋಡೋಣ. ಇನ್ನು ಮಿಥುನ ರಾಶಿಯವರಿಗೆ ಗುರು ಬದಲಾವಣೆ ಆಗ್ತಾ ಇರೋದ್ರಿಂದ ಏನೆಲ್ಲ ಚೇಂಜಸ್ ಕಾಣಿಸ್ತಿದೆ ಅಂತ ನೋಡಿದ್ರೆ ನೋಡಿ, ಮಿಥುನ ರಾಶಿಯವರು ಸ್ವಲ್ಪ ಖುಷಿ ಪಡಬೇಕಾದ ವಿಷಯನೇ. ಬಿಡಪ್ಪ, ನಮ್ಗೆ ಆಲ್ರೆಡಿ ಗುರುಬಲ ಇತ್ತು, ಇವಾಗ ಮುಂದಕ್ಕೂ ಗುರುಬಲ ಇದೆ, ನಮಗೇನು ಯೋಚನೆ ಇಲ್ಲ, ನಾವು ಆರಾಮಾಗಿದ್ದೀವಿ ಅಂದ್ಕೊಳ್ಳೋವಂಥ ಸಮಯ. ಅದರಲ್ಲೂ ಇನ್ನೂ ಆರಾಮಾಗ್ತೀರಾ. ಯಾಕೆಂದರೆ ಜನ್ಮಗುರು ನರೋದಿಕ್ಕಂ ಅಂತ ಇಷ್ಟು ದಿವಸಗಳ ಕಾಲ ಏನಾದರೂ ಸಣ್ಣ ಪುಟ್ಟ ಕೊರತೆ, ನೋವು, ತೊಂದರೆನ ಅನುಭವಿಸ್ತಾ ಇದ್ರಿ. ಆದರೆ ಗುರುಬಲ ಇದ್ದಿದ್ದರಿಂದ ಮದುವೆ ಯೋಗ ಕೂಡ ಬಂದಿತ್ತು, ಮನೆಯಲ್ಲಿ ಒಳ್ಳೊಳ್ಳೆ ಶುಭ ಕಾರ್ಯಗಳಾಗುವಂಥದ್ದು, ಕೆಲವೊಂದು ರೀತಿಯಲ್ಲಿ ಲಕ್ಕಿನೇ ನೀವು. ಆದರೆ ಇವಾಗ ಗುರು 2ನೇ ಮನೆಗೆ ಬಂದಿದ್ದಾನೆ, ಧನಸ್ಥಾನಕ್ಕೆ ಬಂದಿದ್ದಾನೆ, ಉಚ್ಚ ಸ್ಥಾನದಲ್ಲಿ ಕೂತ್ಕೊಂಡಿದ್ದಾನೆ. ಇನ್ನು ಏನೆಲ್ಲ ನಿಮಗೆ ಫಲಗಳನ್ನ ಕೊಡಬಹುದು ಅಂತ ನೋಡಿದ್ರೆ ಹಣಕಾಸಿನ ಅಭಿವೃದ್ಧಿ ತುಂಬ ಚೆನ್ನಾಗಾಗುತ್ತೆ. ಮೊದಲನೇದಾಗಿ ಗುರುಬಲ ಇನ್ನೂ ಇರೋದ್ರಿಂದ ಮದುವೆ ಹುಡುಕಾಟದಲ್ಲಿರೋವಂಥವ್ರಿಗೆ ಮದುವೆಗಳು ಸೆಟ್ ಆಗುವಂಥದ್ದು, ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವಂಥದ್ದು, ಶುಭ ಕಾರ್ಯಗಳಿಗೆ ಭಾಗಿಯಾಗುವಂಥದ್ದು, ಈ ರೀತಿಯಾದ ಒಂದು ಮನೆಯಲ್ಲಿ ಶುಭ ವಿಚಾರಗಳನ್ನ ಕೇಳ್ಕೊತ ಖುಷಿಯಾಗಿರ್ತೀರ. ಎರಡನೇದು ಅಂದರೆ ಗುರುವಿನ ದೃಷ್ಟಿ ಅಂತ ನೋಡೋಕೆ ಬಂದಾಗ ಗುರುವಿನ ದೃಷ್ಟಿ ನೋಡಿ, ನಿಮಗೆ 6ನೇ ಮನೆ ಮೇಲೆ ಗುರು ದೃಷ್ಟಿ ಇದೆ, ಇನ್ನು 8ನೇ ಮನೆ ಮೇಲೆ ಗುರುವಿನ ದೃಷ್ಟಿ ಇದೆ, 10ನೇ ಮನೆ ಮೇಲೆ ಗುರುವಿನ ದೃಷ್ಟಿ ಇದೆ. ಸೊ ಇದರಿಂದ ಏನೆಲ್ಲ ಲಾಭ ಸಿಕ್ಕತ್ತೆ ಅಂತ ನೋಡಿದ್ರೆ ಮೊದಲನೇದು 6ನೇ ಮನೆ ತೊಗೊಳ್ಳಿ. 6ನೇ ಮನೇಲಿ ಇರೋದ್ರಿಂದ ನಿಮಗೆ ಶತ್ರುಗಳು ಯಾರಿದ್ರು ಅವರೆಲ್ಲನೂ ಕೂಡ ಸ್ವಲ್ಪ ಸೈಲೆಂಟ್ ಆಗ್ತಾರೆ. ನಿಮ್ಮ ಮೇಲೆ ಏನು ಕಿಡಿ ಕಾಡ್ತಾ ಇದ್ರು ಅವರೆಲ್ಲ ಸ್ವಲ್ಪ ಕೂಲ್ ಡೌನ್ ಆಗ್ತಾರೆ.
ಜೊತೆಗೆ ನೀವೇ ಅವ್ರ ಮುಂದೆ ವಿನ್ ಆಗ್ತೀರಾ. ಕೋರ್ಟಲ್ಲಿ ಕೇಸ್ಗಳಿದ್ರೆ ವಿನ್ನಿಂಗ್ಸ್ ಆಗುತ್ತೆ, ಬ್ಯಾಂಕಲ್ಲಿ ಲೋನ್ ಅಪ್ಲೈ ಮಾಡಿದರೆ ಲೋನ್ಗಳಾಗುತ್ತೆ, ಮತ್ತು ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಏನಾದರೂ ಮಕ್ಕಳು ಬರೀತಿದ್ದಾರೆ ಅಂದರೆ ಅದರಲ್ಲಿ ವಿನ್ ಆಗ್ತಾರೆ. ಸೊ ಎಲ್ಲ ರೀತಿಯಿಂದ ಒಂದು ಶುಭ ಸುದ್ದಿ ಅಂತ ಹೇಳ್ಬೋದು 6ನೇ ಮನೆಗೆ ಗುರುವಿನ ದೃಷ್ಟಿ ಬಿದ್ದಿರೋದಕ್ಕೆ. ಏನಾದರೂ ಆರೋಗ್ಯ ಸಮಸ್ಯೆಗಳಿತ್ತು ಅಂದರೆ ಅದು ಸ್ವಲ್ಪ ನಿಮಗೆ ರೆಡ್ಯೂಸ್ ಆಗ್ತಾ ಹೋಗ್ತಾ ಇರುತ್ತೆ. ಇನ್ನು 8ನೇ ಮನೆ ಮೇಲೆ ಬಿದ್ದಿರೋದ್ರಿಂದ ಅದು ಅಷ್ಟೇ, ನಿಮಗೆ ಆರೋಗ್ಯ ಸಮಸ್ಯೆಗಳೇನಾದ್ರು ಇತ್ತು ಅಂದರೆ ಆರೋಗ್ಯ ಸಮಸ್ಯೆನ ಕಮ್ಮಿ ಮಾಡ್ತಾನೆ. ಅದೇ ರೀತಿಯಲ್ಲಿ ನೀವೇನಾದರೂ ನಿಮ್ಮ ತಂದೆ ಮನೆಯಿಂದನೋ ಯಾವುದಾದ್ರೂ ಆಸ್ತಿಗಳು ಬರುವಂಥದ್ದು, ಅಥವಾ ಯಾರೋ ಹಣ ಕೊಟ್ಟಿಲ್ಲ ತುಂಬ ದಿನದಿಂದ ಸತಾಯಿಸ್ತಾ ಇದ್ರು, ಹಣಗಳು ಬಂದು ನಿಮ್ಮ ಕೈಗೆ ಸೇರುವಂಥದ್ದು, ಈ ರೀತಿಯೆಲ್ಲ ಒಂದು ಏನು ಒಳ್ಳೆ ಕೆಲಸಗಳು ನಿಮಗೆ ನಡೀತಾ ಹೋಗ್ತಾ ಇರುತ್ತೆ. ಇನ್ನು 10ಕ್ಕೆ ನಿಮಗೆ ಆಲ್ರೆಡಿ ಶನಿ ಇದ್ದ, ವ್ಯಾಪಾರದಲ್ಲಿ ಸ್ವಲ್ಪ ಜಾಸ್ತಿ ಪ್ರಯತ್ನ ಪಟ್ಟರೆ ಲಾಭ ನೋಡ್ತಾ ಇದ್ರಿ, ಅಥವಾ ಏನಾದರೂ ಒಂದು ಕೆಲಸ ಗಿಟ್ಟಿಸ್ಕೊಬೇಕು ಅಂದರೆ ಸಾಕಷ್ಟು ಹಿಂದೆ ಬೀಳಬೇಕಾಗಿತ್ತು. ಈಗ ಗುರುದೃಷ್ಟಿನೂ ಬಿದ್ದಿರೋದ್ರಿಂದ ಸ್ವಲ್ಪ 1-2 ಸತಿ ನೀವು ಹೇಳಿದ್ರೆ ಸಾಕು, ನಿಮ್ಮ ಕೆಲಸಗಳು ಈಸಿಯಾಗಿ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಲಾಭನೂ ಕೂಡ ನೀವು ಚೆನ್ನಾಗಿ ನೋಡೋಕ್ಕೆ ಒಳ್ಳೆ ಸಮಯ ಬಂದಂಗೆ ಆಯಿತು. ಇನ್ನು ಬೇರೆ ಗ್ರಹಗಳ ಸಂಚಾರದಿಂದ ಏನು ಉಪಯೋಗ ಆಗ್ತಿದೆ ಅಂತ ನೋಡಿದ್ರೆ, ಮೊದಲನೇದಾಗಿ ಲಗ್ನದಲ್ಲಿ ಶುಕ್ರ ಮತ್ತು ಬುಧರ ಸಂಚಾರ. ಬುಧ ನಿಮ್ಮ ಲಗ್ನಾಧಿಪತಿಯಾಗಿ ಬುಧ ನಿಮ್ಮ ಲಗ್ನದಲ್ಲೇ ಇದ್ದಾನೆ. ಮೊದಲೇ ಬುದ್ಧಿವಂತರು, ಮತ್ತಷ್ಟು ಬುದ್ಧಿ ಜಾಸ್ತಿ ಆಯಿತು ನಿಮ್ಗೆ. ಇವಾಗ ಆಲೋಚನೆ ಜಾಸ್ತಿ ಮಾಡ್ತೀರಾ, ಏನು ಮಾಡಬೇಕು ಎತ್ತು ಮಾಡಬೇಕು ಅನ್ನೋಂಥ ಯೋಚನೆ ಚೆನ್ನಾಗಾಗುತ್ತೆ ನಿಮಗೀಗ. ಜೊತೆಗೆ ಬಿಸ್ನೆಸ್ಸಲ್ಲಿ ಡೆವಲಪ್ಮೆಂಟ್ ಆಗ್ತೀರಾ. ಆಲ್ರೆಡಿ ಗುರು ದೃಷ್ಟಿ ನಿಮಗೆ 10ನೇ ಮನೆಗೆ ಬಿದ್ದಾಯಿತು. ಏನು ಬಿಸ್ನೆಸ್ಗೆ ಕಾರಕ ಆಗಿರುವಂತಹ ಬುಧನು ನಿಮಗೆ ಲಗ್ನದಲ್ಲೇ ಬಂದಿರೋದ್ರಿಂದ ಯಾವುದಾದ್ರೂ ಹೊಸ ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿದ್ರೆ ಆ ಬಿಸ್ನೆಸ್ಸಲ್ಲಿ ಸಕ್ಸಸ್ ಆಗುವಂಥದ್ದು, ಹೊಸ ಬಿಸ್ನೆಸ್ನ ಶುರು ಮಾಡಿದ್ರು ಕೂಡ ಖಂಡಿತ ನಿಮಗೆ ಒಳ್ಳೆಯದಾಗತ್ತೆ. ಜೊತೆಗೆ ಶುಕ್ರನ ಸಂಚಾರ ಇರೋದ್ರಿಂದ ಹಣಕಾಸಿನ ಅಭಿವೃದ್ಧಿ ಚೆನ್ನಾಗೇ ಇರುತ್ತೆ. 12ನೇ ಮನೆ ಅಧಿಪತಿ ಆಗಿರ್ಬೋದು, ಆದರೂ ಕೂಡ ನಿಮಗೆ ಏನೋ ಹಣಕಾಸಿನ ಅಭಿವೃದ್ಧಿ, 5ನೇ ಮನೆ ಅಧಿಪತಿನೂ ಬೇರೆ ಆಗಿದ್ದಾನಲ್ವ. ಸೊ ಹಾಗಾಗಿ ಹಣಕಾಸಿನ ಅಭಿವೃದ್ಧಿ ಚೆನ್ನಾಗಿರುತ್ತೆ. ಜೊತೆಗೆ ಯಾವುದಾದ್ರೂ ಒಂದು ಅದೃಷ್ಟಕರವಾದ ವಿಚಾರಗಳನ್ನು ಕೂಡ ನೀವು ಕೇಳ್ತೀರಾ. ಎಸ್ಪೆಷಲಿ ಯಾರೆಲ್ಲ ಕಲೆಗೆ ಸಂಬಂಧಪಟ್ಟಿದ್ದು ಕೆಲಸಗಳನ್ನ ಮಾಡ್ತಾ ಇರೋಂಥವ್ರು, ಆ್ಯಕ್ಟರ್ಸ್ ಆಗಿರ್ಬೋದು, ಅಥವಾ ಕಾಸ್ಮೆಟಿಕ್ಸು ಮಾರುವಂಥವ್ರಾಗಿರ್ಬೋದು, ಪರ್ಫ್ಯೂಮ್ ಮಾರುವಂಥವ್ರಾಗಿರ್ಬೋದು, ಅಥವಾ ಯಾರೆಲ್ಲ ಏನು ಮೇಕಪ್ ಆರ್ಟಿಸ್ಟ್ಗಳಾಗಿರ್ಬೋದು, ಇವರೆಲ್ಲರಿಗೂ ಕೂಡ ಯಶಸ್ಸು ಸಿಗುವಂಥ ಸಮಯ. ಅದರಲ್ಲೂ ಬಟ್ಟೆಗಳನ್ನ ಮಾರುವಂಥವ್ರು, ಇವರೆಲ್ಲರಿಗೂ ಕೂಡ ಒಂದು ಶುಕ್ರನಿಗೆ ಸಂಬಂಧಪಟ್ಟಂಥ ಕೆಲಸಗಳು ಯಾರ್ಯಾರು ಮಾಡ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ಅಭಿವೃದ್ಧಿ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಇನ್ನು ನಿಮಗೆ 12ನೇ ಮನೆಯಲ್ಲಿ ಸೂರ್ಯನ ಸಂಚಾರ. 12ರಲ್ಲಿ ಸೂರ್ಯ ಇರೋದ್ರಿಂದ ಸ್ವಲ್ಪ ನಿಮಗೆ ಗೌರ್ಮೆಂಟಿಂದ ಸಮಸ್ಯೆಗಳು ಬರುತ್ತೆ. ಅಂದರೆ ಈಗೇನಾದರೂ ಭೂಮಿ ಒತ್ತುವರಿ ಆಗಿತ್ತು ಅಂತ ಇಟ್ಕೊಳ್ಳಿ, ಅದು ಇನ್ನೂ ನಿಮಗೆ ಕೇಸ್ಗಳು ಜಾಸ್ತಿ ಆಗುವಂಥದ್ದು, ಹಣ ಬರೋದಕ್ಕೆ ಡಿಲೇ ಆಗುವಂಥದ್ದು, ಈ ರೀತಿ ಆಗ್ಬೋದು. ಅಥವಾ ಇವಾಗ ನಿಮಗೆ ನೋಟಿಸ್ಗಳು ಕೊಡೋದು, ಇಲ್ಲ ಭೂಮಿ ಒತ್ತುವರಿ ಮಾಡ್ಕೊತಿದ್ದೀವಿ ಅಂತನೋ, ಅಥವಾ ಏನಾದರೂ ಸಣ್ಣ ಪುಟ್ಟ ನೀವೇನಾದರೂ ಮಿಸ್ಟೇಕ್ಸ್ ಮಾಡಿ ಕೋರ್ಟು ಕೇಸು ಅಂತ ಅಲಿಬೇಕಾದ ಸಂದರ್ಭ ಕೂಡ ಬರಬಹುದು. ಸೊ ಹಾಗಾಗಿ ಈ ವಿಚಾರದಲ್ಲಿ ಮಾತ್ರ ಸ್ವಲ್ಪ ಕೇರ್ಫುಲ್ಲಾಗಿರಿ. ಸುಮ್ಮನೆ ಬೇಡದೇ ಇರೋಂಥ ವಿಚಾರಗಳಿಗೆ ತಲೆ ಹಾಕೋದು ಬೇಡ, ಇಲ್ಲದಿರೋ ಸಮಸ್ಯೆಗಳನ್ನ ತಲೆಗೆ ತೊಗೊಳ್ಳೋದು ಬೇಡ. ಸೊ ಹಾಗಾಗಿ ಈ ವಿಚಾರಕ್ಕೆ ಕೇರ್ಫುಲ್ಲಾಗಿರಿ. ಯಾರೆಲ್ಲ ಗೌರ್ಮೆಂಟ್ ಉದ್ಯೋಗಿಗಳಿದ್ದರೆ, ಯಾರೆಲ್ಲ ರಾಜಕಾರಣಿಗಳಿದ್ದರು, ಸ್ವಲ್ಪ ಕೇರ್ಫುಲ್ಲಾಗಿರಿ. ಕೆಲಸಗಳನ್ನ ಬೇಗ ಬೇಗ ಫಿನಿಷ್ ಮಾಡಿ. ಈಗ ಸದ್ಯಕ್ಕೆ ನಿಮಗೆ ಗೌರ್ಮೆಂಟಿಂದ ಆಗಬೇಕಾಗಿರೋಂಥ ಕೆಲವು ಕೆಲಸಗಳು ನಿಮಗೆ ಮುಂದಕ್ಕೆ ಹೋಗ್ತಾ ಇರುತ್ತೆ. ಇನ್ನು ಕುಜನ ಸಂಚಾರ ನೋಡಿ, ಭೂಮಿಯಿಂದ ಲಾಭ ಅಂತ ನಾನು ಆಗಲೇ ಹೇಳಿದೆ. ಹಾಗೆ ಬುಧ ನಿಮಗೆ ಕುಜ ಬಂದು 11ರಲ್ಲಿ ಕೂತ್ಕೊಂಡಿರೋದ್ರಿಂದ ಭೂಮಿ ಕಾರಕ ಬೇರೆ, ಯಾವುದಾದ್ರೂ ಮನೆ ತೊಗೊಳ್ಳುವಂಥದ್ದು, ಅಥವಾ ಜಾಗಗಳನ್ನ ಭೂಮಿ ಅಂದರೆ ಸೈಟ್ನ ಖರೀದಿ ಮಾಡುವಂಥದ್ದು, ಜಮೀನನ್ನ ಖರೀದಿ ಮಾಡುವಂಥದ್ದು, ಆಲ್ರೆಡಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಿರೋರನ್ನ ಇದ್ದರೆ ಅದರಲ್ಲಿ ಒಳ್ಳೆ ಲಾಭನ ತಂದುಕೊಡುವಂಥ ಒಂದು ಟೈಮ್ ಆಗಿರುತ್ತೆ. ಇನ್ನು ರಾಹುವಿನ ಸಂಚಾರ ಅಂತ ಬಂದಾಗ ಸ್ವಲ್ಪ ನಿಮಗೆ ರಾಹುವಿನ ಸಂಚಾರದಿಂದ 9ನೇ ಮನೆಯಲ್ಲಿ ರಾಹು ಇರೋದ್ರಿಂದ ತಂದೆ ಆರೋಗ್ಯಕ್ಕೆ ಏನಷ್ಟು ಒಳ್ಳೆಯದಲ್ಲ. ಆದರೆ ಅದೃಷ್ಟನ ಬದಲಾವಣೆ ಮಾಡ್ತಾನೆ. ಯಾಕೆ ಅಂತಂದರೆ ನೋಡಿ, ಒಳ್ಳೆಯದನ್ನು ಕೆಟ್ಟದನ್ನು ಎರಡನ್ನೂ ಕೂಡ ರಾಹು ಮಾಡೋದ್ರಿಂದ ಒಳ್ಳೆ ವಿಚಾರಗಳು ಅಂತ ಅನ್ನೋದನ್ನು ಏನು ನಿಮಗೆ ಯಥೇಚ್ಛವಾಗಿ ಏನೇ ಭಾಗ್ಯಗಳು ಬಂದರೂ ಯಥೇಚ್ಛವಾಗಿ ಕೊಡುವಂಥದ್ದು. ಲಾಸ್ ಮಾಡೋಕ್ಕೇನು ನಿಂತ್ಕೊಂಡ್ಬಿಟ್ರೆ ಜಾಸ್ತಿ ಲಾಸ್ ಮಾಡೋದು. ಸೊ ಹಾಗಾಗಿ ನಿಮ್ಗೆ ಹೆಂಗೂ ಇವಾಗ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಒಳ್ಳೆ ಟೈಮು. ಆದರೆ ಸ್ವಲ್ಪ ಕೇರ್ಫುಲ್ಲಾಗಿದ್ದು ಒಂಚೂರು ಹೆಜ್ಜೆ ಮುಂದಕ್ಕಿಟ್ಟರೆ, ಆ ಥರದ ನಿರ್ಧಾರ ತೊಗೊಂಡಿಲ್ಲ ಅಂದರೆ ಖಂಡಿತ ನೀವು ಒಳ್ಳೆಯದನ್ನು ನೋಡಬಹುದು. ಇನ್ನು ಚಂದ್ರನ ಸಂಚಾರ 7ನೇ ಮನೇಲಿ ಸಪ್ತಮದಲ್ಲಿ ಕೂತ್ಕೊಂಡು ಚಂದ್ರ ನಿಮಗೆ ಲಗ್ನನೇ ನೋಡ್ತಿದ್ದಾನೆ. ಏನೋ ಒಂಥರ ಕಳೆ, ಏನೋ ಒಂಥರ ಖುಷಿ, ಸಂತೋಷ, ಒಂದು ನಿಮ್ಮ ಜೀವನದಲ್ಲಿ ಒಂದು ರೊಮ್ಯಾಂಟಿಕ್ ಲೈಫ್ ಕೂಡ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಶುಕ್ರ ಬೇರೆ ಇದನ್ನಲ್ವ ಲಗ್ನದೊಳಗಡೆ, ಚಂದ್ರ ಬೇರೆ ಶುಕ್ರನ ನೋಡ್ತಾನೆ, ಶುಕ್ರ ಚಂದ್ರನ ನೋಡ್ತಾನೆ. 7ನೇ ಮನೆಗೆ ಶುಕ್ರನ ದೃಷ್ಟಿ ಕೂಡ ಇದೆ, ಚಂದ್ರನ ದೃಷ್ಟಿ ನಿಮ್ಮ ಲಗ್ನದ ಮೇಲಿದೆ. ಸೊ ಹಾಗಾಗಿ ಒಂದು ಜೀವನದಲ್ಲಿ ಒಂದು ಹೊಸ ಉತ್ಸಾಹನ ನೋಡುವಂಥ ಒಂದು ಟೈಮ್ ಆಗಿರುತ್ತೆ.
ನೆಗೆಟಿವ್ ಪಾರ್ಟ್ ಏನೂ ಇಲ್ವಾ ಹಂಗಾದ್ರೆ ನೆಗೆಟಿವಿಟಿನೇ ಇಲ್ವಾ ಅಂತಂದರೆ ನೆಗೆಟಿವ್ ಏನೂ ಇಲ್ಲ. ಆದಷ್ಟು ನೀವು ಮಾತಿನ ಕಡೆ ಸ್ವಲ್ಪ ಗಮನ ಕೊಡಿ. 2ನೇ ಮನೇಲಿ ಗುರು ಇರೋದ್ರಿಂದ ಖಂಡಿತವಾಗ್ಲೂ ಸ್ವಲ್ಪ ಸಾಫ್ಟಾಗಿ ಮಾತಾಡೋದು ಅದೆಲ್ಲನೂ ಕೂಡ ಶುರು ಆಗಿರುತ್ತೆ. ಆದರೆ ಕೇತು ಕೂಡ 3ನೇ ಮನೇಲಿ ಇರೋದ್ರಿಂದ ಸ್ವಲ್ಪ ನಿಮ್ಮ ಫ್ರೆಂಡ್ಸಿಂದನೋ ಅಥವಾ ನಿಮ್ಮ ಸಿಬ್ಲಿಂಗ್ಸಿಂದನೋ ಏನಾದರೂ ಸಣ್ಣ ಪುಟ್ಟ ಸಮಸ್ಯೆಗಳಾಗೋ ಚಾನ್ಸಸ್ ಇರುತ್ತೆ. ಸೊ ಅದ್ರ ಕಡೆ ಮಾತ್ರ ಒಂಚೂರು ಗಮನ ಕೊಡಿ. ಇನ್ನು ಪರಿಹಾರ ಏನು ಮಾಡಬೇಕು ಅಂತ ನೋಡಿದ್ರೆ, ಆಲ್ರೆಡಿ ಸೂರ್ಯ ನಿಮಗೆ ಹೇಳ್ದೆ ನಾನು 12ರಲ್ಲಿ ಇರೋದ್ರಿಂದ ಕೆಲವು ಸಮಸ್ಯೆಗಳು ನಿಮಗೆ ಬರುತ್ತೆ ಅಂತ. ಸೊ ಅದಕ್ಕೋಸ್ಕರ ಪ್ರತಿದಿನವೂ ಕೂಡ ಸೂರ್ಯೋದಯಕ್ಕೆ ಮುಂಚೆ ಎದ್ದು ಸೂರ್ಯನಿಗೆ ಅರ್ಘ್ಯ ಕೊಟ್ಟು ಆದಿತ್ಯ ಹೃದಯನ ಪಾರಾಯಣ ಮಾಡಿ ಹೇಳೋದು ಕೇಳಿಸ್ಕೊಳ್ಳೋದು ಮಾಡಿಕೊಂಡ್ರೆ ಸಾಕು, ಸೂರ್ಯನ ಅನುಗ್ರಹ ಖಂಡಿತವಾಗ್ಲೂ ನಿಮಗಿರುತ್ತೆ. ಅದರಲ್ಲೂ ಪ್ರತಿ ಭಾನುವಾರದ ದಿವಸ ಗೋಧಿನ ದಾನ ಮಾಡಿ. ಗೋಧಿನೇ ಕೊಡೋಕ್ಕಾಗಿಲ್ಲ ಅಂತಂದರೆ ಗೋಧಿ ಹಿಟ್ಟನ್ನಾದರೂ ತೊಗೊಂಡು ಯಾರಾದರೂ ಅಡುಗೆ ಮಾಡ್ಕೊಂಡು ತಿನ್ನೋಂಥವ್ರಿಗೆ ಕೊಟ್ಬಿಟ್ರೆ ಅಂದರೆ ತುಂಬ ನೀಡ್ಫುಲ್ ಪೀಪಲ್ಗೆ ಕೊಡೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಏನು ಸೂರ್ಯನಿಂದ ಕೆಲವೊಂದು ಏನು ದೋಷಗಳಾಗ್ತದೆ ಅಂತಂದರೆ ಅದನ್ನು ಸ್ವಲ್ಪ ನೀವು ರೆಡ್ಯೂಸ್ ಮಾಡ್ಕೋಬೋದು. ಇನ್ನು ಎಲ್ಲ ಗ್ರಹಗಳ ಒಂದು ಸಂಚಾರ ನಿಮ್ಗೆ ಯಾವುದೇ ರೀತಿಯಾದ ನೆಗೆಟಿವಿಟಿ ಇಲ್ಲ. ಆದರೆ ಪ್ರತಿದಿನ ನೀವು ಓಂ ಗಂ ಗಣಪತಿಯೇ ನಮಃ ಅನ್ನೋಂಥ ಮಂತ್ರನ ಪಠನೆ ಮಾಡ್ಕೊಳ್ಳಿ. ಜೊತೆಗೆ ವಿಷ್ಣು ಸಹಸ್ರನಾಮನ ಪ್ರತಿದಿನ ಕೇಳಿ. ಇದಿಷ್ಟು ಮಾಡಿಕೊಂಡ್ರೆ ಸಾಕು, ನಿಮಗೆ ಯಾವುದೇ ರೀತಿಯಾದ ನೆಗೆಟಿವಿಟಿ ಬರೋದಿಲ್ಲ. ಇವಾಗ ನಾನು ಹೇಳ್ಕೊಡೋವಂಥ ಮಂತ್ರನ 108 ಬಾರಿ ಪೂರ್ವಾಭಿಮುಖವಾಗಿ ಕುತ್ಕೊಂಡು ಹೇಳ್ಕೊಳ್ಳೋದ್ರಿಂದ, ಅದರಲ್ಲೂ ಹಳದಿ ಬಣ್ಣದ ಬಟ್ಟೆ ಹಾಕೊಂಡು ಹೇಳ್ಕೊಳ್ಳೋದ್ರಿಂದ ಅತಿ ಹೆಚ್ಚು ಫಲಗಳು ಸಿಗುತ್ತೆ. ಅದರಲ್ಲೂ ಎಸ್ಪೆಷಲಿ ಗುರುವಾರದ ದಿವಸ. ಇದು ಸಾಧ್ಯ ಆಗಿಲ್ಲ ಅಂತಂದರೆ ಪ್ರತಿ ದಿವಸನೂ ಕೂಡ ನಿಮ್ಮ ಕೈಲಿ ಸಾಧ್ಯ ಆದರೆ ಮಾಡಿ, ಇಲ್ಲಾಂದರೆ ಗುರುವಾರ ಒಂದು ದಿವಸನಾದರೂ ಈ ಮಂತ್ರನ ಹೇಳ್ಕೊಳ್ಳಿ. ಈ ಮಂತ್ರ ಹೇಗಿರುತ್ತೆ ಅಂತಂದರೆ, ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರುವೇ ನಮಃ ಅನ್ನುವಂಥ ಬೀಜ ಮಂತ್ರನ 108 ಬಾರಿ ಹೇಳ್ಕೊಂಡ್ರೆ ಒಳ್ಳೆಯದು. ಆಗಲಿಲ್ವಾ ಕೊನೆ ಪಕ್ಷ 21 ಬಾರಿನಾದರೂ ಹೇಳ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಗುರುವಿಂದ ಏನಾದರೂ ನೆಗೆಟಿವಿಟಿ ಆಗ್ತಿದೆ ಅಂತಂದರೆ ಅದರಲ್ಲಿ ರೆಡ್ಯೂಸ್ ಆಗುತ್ತೆ. ಪಾಸಿಟಿವಿಟಿ ಆಗ್ತಿದೆ ಅಂದರೆ ಅದು ಇನ್ನೂ ಜಾಸ್ತಿ ಆಗುತ್ತೆ. ನೋಡಿ, ಇಲ್ಲಿವರೆಗೂ ಕೂಡ ನಾನು ಈ ದ್ವಾದಶ ರಾಶಿಗಳಿಗೆ ಗುರುವಿನ ಒಂದು ಪರಿಣಾಮದಿಂದ ಏನೆಲ್ಲ ಫಲಗಳು ಸಿಗುತ್ತೆ ಅನ್ನೋದ್ರ ಬಗ್ಗೆ ಹೇಳಿದೆ. ಸೊ ಪ್ರತಿಯೊಬ್ಬರಿಗೂ ಕೂಡ ಕೆಲವರಿಗೆ ಒಳ್ಳೆಯದು ಇದೆ, ಕೆಲವರು ಕೆಟ್ಟದ್ದು ಇದೆ. ಆದರೆ ನಿಮ್ಮ ದಶಾಭುಕ್ತಿಗಳು ಹೇಗೆ ನಡೀತಿದೆ ಮತ್ತು ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಗ್ರಹಗಳ ಸ್ಥಾನಮಾನ ಹೇಗಿದೆ ಅನ್ನೋದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಆದ್ದರಿಂದ ಒಂದು ಸತಿ ನಿಮ್ಮ ಜಾತಕಗಳನ್ನ ಪರಿಶೀಲನೆ ಮಾಡಿಸ್ಕೊಂಡು ಅದಕ್ಕೆ ತಕ್ಕ ಪರಿಹಾರಗಳನ್ನ ಮಾಡ್ಕೊಳ್ಳಿ. ಇದ್ರ ಜೊತೆಗೆ ಏನು ಅಂತಂದರೆ, ನಿಮಗೆ ಏನಾದರೂ ಜಾತಕಗಳನ್ನ ತೋರಿಸ್ಕೊಬೇಕು ಅಂತಂದರೆ ಕೆಳಗಡೆ ಸ್ಕ್ರೋಲ್ ಆಗ್ತಿರೋಂಥ ನಮ್ಮ ನಂಬರ್ಗೆ ಕೂಡ ನೀವು ಕರೆ ಮಾಡಿ ಜಾತಕಗಳನ್ನ ತೋರಿಸ್ಕೋಬೋದು. ಹಾಗೆ ಎಲ್ಲರೂ ಕೂಡ ಗುರುವಿನ ಬದಲಾವಣೆಯಿಂದ ಕೆಲವರಿಗೆ ನೆಗೆಟಿವ್ ಪಾಸಿಟಿವ್ ಎರಡೂ ಆಗ್ತಾ ಇದೆ. ಸೊ ನಾನು ಹೇಳ್ಕೊಡೋವಂಥ ಈ ಮಂತ್ರನ ಪ್ರತಿಯೊಬ್ಬರು ಕೂಡ ಪ್ರತಿದಿನ ಕೊನೆ ಪಕ್ಷ 5 ಬಾರಿನಾದರೂ ಪಠನೆ ಮಾಡಿ. ಸಾಧ್ಯ ಆಗಿಲ್ಲ ಅಂದರೆ ಒಂದೇ ಒಂದು ಸತಿನಾದರೂ ಹೇಳ್ಕೊಳ್ಳೋದ್ರಿಂದ ಎಂತೆಂಥ ನೆಗೆಟಿವಿಟಿ ಬಂದರೂ ಕೂಡ ನೀವು ಅದರಿಂದ ಪಾರಾಗ್ಬೋದು.